ಬಡವರಿಗೆ ನ್ಯಾಯ. ಕುಮಾರ್ ಮತ್ತು ಅವರ ಮಗ ಮುತ್ತು ತಮ್ಮ ಕುಟುಂಬದೊಂದಿಗೆ ಗ್ರಾಮದಲ್ಲಿ ವಾಸಿಸುತ್ತಿದ್ದರು. ಕುಮಾರ್ ಪ್ರಾಮಾಣಿಕರಾಗಿದ್ದು ಯಾವುದೇ ಸಂದರ್ಭದಲ್ಲೂ ಸುಳ್ಳು ಹೇಳುವುದಿಲ್ಲ. ಕೆಲವು ದಿನಗಳ ನಂತರ ಆ ಹಳ್ಳಿಯ ಎಲ್ಲರಿಗೂ ವೈರಲ್ ಜ್ವರ ಹರಡಿದೆ. ಹಾಗಾಗಿ ಉದ್ಯೋಗಾವಕಾಶವಿಲ್ಲದೆ ಊಟವಿಲ್ಲದೆ ಎಲ್ಲರೂ ನರಳುತ್ತಿದ್ದರು. ಮುತ್ತು, ಈ ಜ್ವರದಿಂದ ಊಟವಿಲ್ಲ, ಕೆಲಸವಿಲ್ಲ, ತುಂಬಾ ಕಷ್ಟ. ಅಪ್ಪ, ಈ ಗಂಜಿ ತಿನ್ನು, ನಾನು ನಾಳೆ ಒಳ್ಳೆಯ ಕೆಲಸಕ್ಕೆ ಹೋಗುತ್ತೇನೆ ಮತ್ತು ಒಳ್ಳೆಯ ಊಟವನ್ನು ತಯಾರಿಸುತ್ತೇನೆ. ಮರುದಿನ ಮುತ್ತು ಕೆಲಸ ಹುಡುಕಿಕೊಂಡು ಹೋದರು. ಆದರೆ ಅವರು ಕೆಲಸ ಸಿಗಲಿಲ್ಲ. ಮನೆಗೆ ಹಿಂದಿರುಗುವಾಗ ಒಂದು ಮೇಕೆ ಇತ್ತು. ಅದನ್ನು ಮಾರಲು ನಿರ್ಧರಿಸಿ ಮಾರುಕಟ್ಟೆಗೆ ಕೊಂಡೊಯ್ದರು. ಮುತ್ತುವಿನ ತಂದೆ ಇದನ್ನು ಗಮನಿಸುತ್ತಿದ್ದರು. ನಮ್ಮ ಹುಡುಗ ಈ ಮೇಕೆಯನ್ನು ಕದ್ದೊಯ್ದರೆ ಯಾವ ಸಂದರ್ಭದಲ್ಲೂ ತಪ್ಪು ಮಾಡಿಲ್ಲ. ಈಗ ಈ ರೀತಿ ವರ್ತಿಸಿದ್ದಾನೆ. ಏನು, ನಮ್ಮ ಮೇಕೆಯನ್ನು ನಾವು ದೀರ್ಘಕಾಲ ನೋಡಬಹುದು. ಅದು ನಮ್ಮ ಮೇಕೆ. ನೀವು ನನ್ನ ಮೇಕೆಯನ್ನು ಕದ್ದಿದ್ದೀರಾ? ಬನ್ನಿ ಊರಿನ ನಾಯಕನ ಬಳಿಗೆ ಹೋಗೋಣ. ಅವರನ್ನು ಹಿಂಬಾಲಿಸಿಕೊಂಡು ಮುತ್ತುವಿನ ತಂದೆಯೂ ಹೋದರು. ಅಯ್ಯ, ನನ್ನ ಮೇಕೆಯನ್ನು ಕದ್ದು ಮಾರಲು ಯತ್ನಿಸಿದವನು ಇವನು. ನಾನು ಅದನ್ನು ನೋಡಿದೆ ಮತ್ತು ನಿಮ್ಮ ಬಳಿಗೆ ತಂದಿದ್ದೇನೆ. ಅಯ್ಯ, ಅವನು ಹೇಳಿದ್ದು ನಿಜ. ಇವನು ನನ್ನ ಹುಡುಗ. ಹಕ್ಕಿ ಜ್ವರದಿಂದ ನಾವು ಕೆಲಸ ಕಳೆದುಕೊಂಡಿದ್ದೇವೆ ಮತ್ತು ಆಹಾರವಿಲ್ಲದೆ ಇದ್ದೆವು. ಅದಕ್ಕಾಗಿಯೇ ಅವರು ಈ ತಪ್ಪು ಮಾಡಿದ್ದಾರೆ. ನೀವು ನನ್ನ ಹುಡುಗನಿಗೆ ತಕ್ಕ ಶಿಕ್ಷೆ ಕೊಡಿ. ನಾನು ನಿಮ್ಮ ಪ್ರಾಮಾಣಿಕತೆಯನ್ನು ಗೌರವಿಸುತ್ತೇನೆ. ನಿಮ್ಮ ವ್ಯಕ್ತಿ ತಪ್ಪು ಮಾಡಿದ್ದಾನೆಂದು ತಿಳಿದುಕೊಂಡು ಮತ್ತು ನಿಮ್ಮ ಪ್ರಾಮಾಣಿಕತೆಯನ್ನು ಬಿಟ್ಟುಕೊಡುವುದಿಲ್ಲ. ಮುತ್ತು, ಮತ್ತೆ ಈ ತಪ್ಪು ಮಾಡಬೇಡ. ಅಯ್ಯ, ನಿನ್ನ ಪ್ರಾಮಾಣಿಕತೆಗಾಗಿ ನಾನು ನಿಮ್ಮಿಬ್ಬರಿಗೂ ನನ್ನ ತೋಟದಲ್ಲಿ ಕೆಲಸ ಕೊಡುತ್ತೇನೆ. ತುಂಬಾ ಧನ್ಯವಾದಗಳು ಅಯ್ಯ. ಈ ಕಥೆಯಿಂದ ನಾವು ಕಲಿಯುವುದು, ನಾವು ಪ್ರಾಮಾಣಿಕರಾಗಿದ್ದರೆ ಇದರರ್ಥ ನಾವು ಪ್ರಯೋಜನಗಳನ್ನು ಪಡೆಯುತ್ತೇವೆ. ಪ್ರೀತಿಯ ಮೇಕೆ. ಶಿವಲ್ಪುರಿ ಒಂದು ಸುಂದರ ಗ್ರಾಮ. ಅರುಣ್ ಮನೆಯಲ್ಲಿ ರಾಮು ಎಂಬ ಮೇಕೆ ಇತ್ತು. ಅರುಣಿಗೆ ರಾಮು ತುಂಬಾ ಪ್ರೀತಿಯಿಂದ ಇತ್ತು. ರಾಮು, ನಾನು ಸ್ಕೂಲ್ಗೆ ಹೋಗುತ್ತೇನೆ, ಟಾಟಾ ಟಾಟಾ. ಅರುಣ್ ಸ್ಕೂಲ್ಗೆ ಹೋದ. ರಾಮು ಅರುಣ್ ಊಟದ ಲಂಚ್ ಬ್ಯಾಗ್ ಬಿಟ್ಟು ಹೋದನು. ಏನ್ ಮಾಡೋದು? ಅದನ್ನು ನನಗೆ ಕೊಡಿ, ನಾನು ಶಾಲೆಗೆ ಹೋಗಿ ಅರುಣನಿಗೆ ಕೊಡುತ್ತೇನೆ. ಇಂದ ಹೋಗಿ ಕೊಟ್ಟು ಬಾ. ಮನೆಯಲ್ಲಿ ಊಟದ ಡಬ್ಬಿ ಬಿಟ್ಟು ನಾನು ಬಂದಿದ್ದೇನೆ, ಇವಾಗ ಏನ್ ಮಾಡೋದು? ಆಗ ರಾಮು ಊಟದ ಡಬ್ಬಿಯೊಂದಿಗೆ ಅಲ್ಲಿಗೆ ಬಂದ. ಬಾ ರಾಮು, ತುಂಬಾ ಹಸಿವಾಗಿದೆ. ಅದೃಷ್ಟವಶಾತ್ ಊಟದ ಡಬ್ಬಿ ಚೀಲವನ್ನು ನೀನು ತಂದಿದ್ದೀಯಾ? ಅರುಣ್ ರಾಮುವಿನಿಂದ ಊಟದ ಡಬ್ಬಿ ಖರೀದಿಸಿದೆ. ತುಂಬಾ ಧನ್ಯವಾದಗಳು ರಾಮು, ಸುರಕ್ಷಿತವಾಗಿ ಮನೆಗೆ ಹೋಗು. ಸರಿ, ನಾನು ನೋಡಿ ಹೋಗುತ್ತೇನೆ. ರಾಮು ಇಂದ ನಮಗೆ ಬೇಕಾದ ತರಕಾರಿಗಳನ್ನು ಸೀಟಿನ ಮೇಲೆ ಬರೆದಿದ್ದೇನೆ, ಹೋಗಿ ಖರೀದಿಸಿ ಬಾ. ರಾಮು ತರಕಾರಿ ಅಂಗಡಿಗೆ ಹೋದ. ಏನು, ನೀನು ಮಾತ್ರ ಬಂದಿದ್ದೀಯಾ? ಮೀನಾ ಬರಲಿಲ್ಲ? ಅಮ್ಮನಿಗೆ ಮನೆಯಲ್ಲಿ ತುಂಬಾ ಕೆಲಸಗಳಿವೆ. ರಾಜು ಸೀಟಿನಲ್ಲಿದ್ದ ತರಕಾರಿಗಳನ್ನು ರಾಮುವಿಗೆ ಕೊಟ್ಟ. ರಾಮು ತರಕಾರಿಯೊಂದಿಗೆ ಮನೆಗೆ ಬಂದ. ಒಂದು ದಿನ ಅರುಣ್ ಮನೆಯಲ್ಲಿ ಇದ್ದ ಕೋಳಿ ತನ್ನ ಮರಿಗಳೊಂದಿಗೆ ತೋಟದಲ್ಲಿತ್ತು. ಆಗ ಅಲ್ಲಿಗೆ ಬಂದ ಹದ್ದು ಮರಿಗಳಿ ತಿನ್ನಕ ಬಂದಿತು. ಕೋಳಿ ಹದ್ದನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸಿತು. ಹದ್ದು ಮರಿಗಳನ್ನು ಹಿಡಿಯಲು ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಕೋಳಿಯಿಂದ ಶಬ್ದ ಕೇಳಿ ಅಲ್ಲಿಗೆ ಬಂದ ಮೀನಾ ಅರುಣ್ ಇಬ್ಬರೂ ಭಯದಿಂದ ಹದ್ದಿನ ನೋಡಿದರು. ಅದನ್ನು ನೋಡಿದೆ ರಾಮು ಹದ್ದಿನೊಂದಿಗೆ ಹೋರಾಡಿತು. ಹದ್ದು ರಾಮುವಿಗೆ ಹೋರಾಡಲಾರದೆ ಸಾಧ್ಯವಾಗುತ್ತಿಲ್ಲ, ಹಾರಿ ಹೋಯಿತು. ಕೋಳಿ ತನ್ನ ಮರಿಗಳೊಂದಿಗೆ ಸಂತೋಷವಾಯಿತು. ಮೀನಾ ಮತ್ತು ಅರುಣ್ ರಾಮು ಪ್ರೀತಿಯಿಂದ ಅಪ್ಪಿಕೊಂಡರು. ಈ ಕಥೆಯಿಂದ ನಾವು ಏನನ್ನು ಕಲಿಯುತ್ತೇವೆ ಅಂದರೆ, ನಾವು ಸಾಕುವ ಸಾಕು ಪ್ರಾಣಿಗಳು ನಮ್ಮ ಮನೆಗೆ ನುಗ್ಗುವ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ನಮ್ಮನ್ನು ಮತ್ತು ನಮ್ಮ ಸಾಕು ಪ್ರಾಣಿಗಳನ್ನು ರಕ್ಷಿಸುತ್ತದೆ. ಮೀನುಗಾರ ಮತ್ತು ಮಟನ್ ವ್ಯಾಪಾರಿ ಕತೆ. ಮುತ್ತು ಒಬ್ಬ ಮೀನುಗಾರ. ಅವನು ನದಿಯಲ್ಲಿ ಮೀನು ಹಿಡಿದು ಪಕ್ಕದ ಹಳ್ಳಿಯ ಕುರಿಮರಿ ವ್ಯಾಪಾರಿಗೆ ಮಾರುತ್ತಿದ್ದನು. ಅಣ್ಣ, ಈ ಮೀನುಗಳನ್ನು ಪಡೆಯಿರಿ.
ಕೃಷ್ಣ ಮೀನನ್ನು ತೂಗಿದರು. 6 ಕಿಲೋ ಮೀನುಗಳಿವೆ. ಇಂದ ಹಣ. ಮುತ್ತು ಪ್ರತಿನಿತ್ಯ ಮೀನು ಹಿಡಿದು ಮಟನ್ ವ್ಯಾಪಾರಿ ಕೃಷ್ಣನಿಗೆ ಮಾರುತ್ತಿದ್ದ. ಒಂದು ದಿನ ಮುತ್ತು ಮೀನು ಕೊಟ್ಟಾಗ, ಮುತ್ತು, ಇವತ್ತು ಹೆಚ್ಚು 5 ಕಿಲೋ ಮೀನು ಬೇಕು. ಸಾಧ್ಯವಾದರೆ ಕೊಡುತ್ತೀಯಾ? ನಾನು ಕೊಡುತ್ತೇನೆ. ನನಗೆ 5 ಕಿಲೋ ಮಟನ್ ಬೇಕು. ಇಂದ 5 ಕಿಲೋ ಮಟನ್. ನಾನು ಮನೆಗೆ ಹೋಗಿ ಮೀನು ತರುತ್ತಿದ್ದೇನೆ. ಮೀನಾ, ಕೃಷ್ಣ ಅವರು 5 ಕಿಲೋ ಮೀನು ಕೇಳಿದರು. ನಮ್ಮಲ್ಲಿ ಮಾಪಕಗಳಿವೆ, ಆದರೆ ತೂಕದ ಕಲ್ಲುಗಳಿಲ್ಲ. ಹೇಗೆ ತೂಕ ಮಾಡುವುದು? ನಾನು 5 ಕಿಲೋ ಮಟನ್ ಖರೀದಿಸಿದ್ದೇನೆ. ಅದನ್ನು ತೂಗಬಹುದು. ಮುತ್ತು ಅವರು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಮಟನ್ಗಳನ್ನು ಇರಿಸಿದರು ಮತ್ತು ಇನ್ನೊಂದು ತಟ್ಟೆಯಲ್ಲಿ ಮೀನುಗಳನ್ನು ಸಮಾನವಾಗಿ ತೂಗಿದರು. ನಂತರ ಮೀನನ್ನು ಹಿಡಿದುಕೊಂಡು ಮಟನ್ ಅಂಗಡಿಗೆ ಬಂದರು. ತೆಗೆದುಕೊಳ್ಳಿ 5 ಕಿಲೋ ಮೀನುಗಳು. ನನಗೆ 5 ಕಿಲೋ ಮಟನ್ ಮತ್ತು 5 ಕಿಲೋ ಮೀನುಗಳು ಬೇಕು. ಮಟನ್ ತೆಗೆದುಕೊಳ್ಳಿ. ಕೃಷ್ಣನು ಮಟನ್ ಕೊಟ್ಟನು. ಅವನು ಮೀನನ್ನು ತೂಗಿದನು. ಮೀನು ಕೇವಲ 4 ಕಿಲೋಗ್ರಾಂಗಳಷ್ಟು ತೂಕವಿತ್ತು. ಮುತ್ತು, ಯಾಕೆ ಈ ಮೀನುಗಳು ತೂಕ ಕಡಿಮೆ ಇದೆ? ನಿಮ್ಮಿಂದ ಖರೀದಿಸಿದ 5 ಕಿಲೋ ಮಟನನ್ನು ಮನೆಯಲ್ಲಿ ಒಂದು ತಕ್ಕಡಿಯಲ್ಲಿ ಹಾಕಿ ಇನ್ನೊಂದು ತಟ್ಟೆಯಲ್ಲಿ ಮೀನನ್ನು ಹಾಕಿ ಸರಿಯಾಗಿ ತೂಕ ಮಾಡಿದೆ. ಕೃಷ್ಣ ತಪ್ಪು ಮಾಡಿದಂತಿದೆ. ನಾವು ಖರೀದಿಸಿದ ಮಟನ್ ತೂಕ ಕಡಿಮೆ ಇದೆಯಂತೆ. ಕೃಷ್ಣ, ಈ ಮಟನ್ ತೂಕ ಮಾಡು. ಅಣ್ಣ, ಮಟನ್ ತೂಕ ಸರಿಯಾಗಿದೆ. ಇಲ್ಲ, ಅದನ್ನು ತೂಗೋಣ. ಕೃಷ್ಣನು ಮಟನ್ ತೂಗಿದನು ಮತ್ತು ತೂಕವು ಸರಿಯಾಗಿತ್ತು. ಅಪ್ಪ ಅಪ್ಪ, ಇಲ್ಲಿ ನೋಡಿ, ಮಾಪಕಗಳ ಕೆಳಗೆ ಒಂದು ಮ್ಯಾಗ್ನೆಟ್ ಇದೆ. ರಾಜು ಮ್ಯಾಗ್ನೆಟ್ ತೆಗೆದುಕೊಂಡ ತಕ್ಷಣ ಮಟನ್ ತೂಕ ಕಡಿಮೆಯಾಯಿತು. ಕೃಷ್ಣ ಮ್ಯಾಗ್ನೆಟ್ ಬಳಸಿ ತೂಕ ಇಳಿಸಿಕೊಂಡು ಇಲ್ಲಿಯವರೆಗೂ ಮಟನ್ ಮಾರಾಟ ಮಾಡುತ್ತಿದ್ದೀರಿ. ನಾವು ಯಾರೂ ನಿಮ್ಮಿಂದ ಏನನ್ನೂ ಖರೀದಿಸುವುದಿಲ್ಲ. ಎಲ್ಲರೂ ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ನಾನು ಸರಿಯಾದ ತೂಕದಲ್ಲಿ ವ್ಯಾಪಾರ ಮಾಡುತ್ತೇನೆ. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಪ್ರಾಮಾಣಿಕ ವ್ಯವಹಾರವು ಮುಂದೆ ಹೋಗುತ್ತದೆ ಎಂದರ್ಥ. ಇರುವೆ ಮತ್ತು ಪಕ್ಷಿ. ಒಂದು ಕಾಡಿನಲ್ಲಿ ಒಂದು ಚಿಕ್ಕ ಪಕ್ಷಿ ಇತ್ತು. ಪಕ್ಷಿಯು ಆಹಾರಕ್ಕಾಗಿ ಹುಡುಕುತ್ತಿರುವಾಗ ಅಲ್ಲಿ ಒಂದು ಇರುವೆಯನ್ನು ಕಂಡಿತು. ಇರುವೆ ತಿನ್ನಲು ಆ ಪಕ್ಷಿ ಯೋಚಿಸಿತು. ಪಕ್ಷಿ, ನಾನು ತುಂಬಾ ಚಿಕ್ಕವನು. ನನ್ನನ್ನು ತಿಂದರೆ ನಿನ್ನ ಹಸಿವು ನೀಗುವುದಿಲ್ಲ. ಬಹಳಷ್ಟು ಇರುವೆಗಳು ಎಲ್ಲಿವೆ ಎಂದು ನಾನು ನಿಮಗೆ ತೋರಿಸುತ್ತೇನೆ. ಅಲ್ಲಿ ದಿನನಿತ್ಯ ಬೇಕಾದ ಆಹಾರವನ್ನು ತಿನ್ನಬಹುದು. ಹೊಟ್ಟೆ ತುಂಬಾ ಆಹಾರ ಸಿಗುವ ಆಸೆಯಲ್ಲಿ ಪಕ್ಷಿ ಇರುವೆ ಜೊತೆ ಹೋಗಿತ್ತು. ಅಲ್ಲಿ ಸಾಕಷ್ಟು ಇರುವೆಗಳಿದ್ದವು. ಪಕ್ಷಿ ಇರುವೆಗಳನ್ನು ಸಂತೋಷದಿಂದ ತಿನ್ನಲು ಯೋಚಿಸಿತು. ಆ ಜಾಗದಲ್ಲಿ ಬೇಟೆಗಾರ ಬಲೆ ಬೀಸುತ್ತಿರುವುದನ್ನು ಪಕ್ಷಿ ಗಮನಿಸಲಿಲ್ಲ. ಬೇಟೆಗಾರನ ಬಲೆಗೆ ಪಕ್ಷಿ ಸಿಕ್ಕಿ ಹಾಕಿಕೊಂಡಿತು. ನಾವು ಬೀಸಿದ ಬಲೆಯಲ್ಲಿ ಪಕ್ಷಿ ಸಿಕ್ಕಿ ಹಾಕಿಕೊಂಡಿದೆ. ಪಕ್ಷಿ ಹಿಡಿಯೋಣ. ಅಯ್ಯ, ನಾನು ತುಂಬಾ ಚಿಕ್ಕವನು. ನಿನ್ನ ಹಸಿವಿಗೆ ನಾನೊಬ್ಬನೇ ಸಾಕಾಗುವುದಿಲ್ಲ. ನನ್ನ ಜೊತೆ ಬಾ, ನಾನು ಬಹಳಷ್ಟು ಪಕ್ಷಿಗಳನ್ನು ತೋರಿಸುತ್ತೇನೆ. ಬೇಟೆಗಾರ ದುರಾಸೆಯಿಂದ ಪಕ್ಷಿಯೊಂದಿಗೆ ಹೋದನು. ಸ್ವಲ್ಪ ದೂರದವರೆಗೆ ಬೇಟೆಗಾರನೊಂದಿಗೆ ಹೋದ ಪಕ್ಷಿ ನಂತರ ವೇಗವಾಗಿ ಹಾರಿ ಕಣ್ಮರೆಯಾಯಿತು. ಈ ಕಥೆಯಿಂದ ನಾವು ಏನು ಕಲಿಯುತ್ತೇವೆ? ನಿಮ್ಮ ಕೈಯಲ್ಲಿರುವುದು ಸಾಕು ಎಂದು ನಾವು ಯೋಚಿಸಬೇಕು. ದುರಾಸೆಯೆಂದರೆ ನಾವು ಕಳೆದುಕೊಳ್ಳುತ್ತೇವೆ. ಸೋಲಾರ್ ಆಟೋ. ರತ್ನಾಪುರ ಒಂದು ಸುಂದರ ಗ್ರಾಮ. ಜಗನ್ ಸೋಲಾರ್ ಬೈಕ್ನಲ್ಲಿ ರತ್ನಾಪುರಕ್ಕೆ ಬಂದಿದ್ದ. ನಮಸ್ಕಾರ ಕೃಷ್ಣ, ಹೇಗಿದ್ದೀಯಾ? ಬನ್ನಿ ಜಗನ್, ನಾನು ಚೆನ್ನಾಗಿದ್ದೇನೆ. ಇದು ಏನು ಬೈಕಿನಲ್ಲಿ ಮೇಲೆ ಬಿಸಿಲಿಗೆ ನೀವು ಚಾವಣಿಯನ್ನು ಹೊಂದಿಸಿದ್ದೀರಾ? ಇದು ಚಾವಣಿ ಅಲ್ಲ, ಸೋಲಾರ್ ಪ್ಯಾನಲ್. ಅದರ ಮೂಲಕ ಸಿಗುವ ಕರೆಂಟ್ ನಲ್ಲಿ ನನ್ನ ಬೈಕ್ ಓಡುತ್ತದೆ. ಸರಿ, ನಿಮಗೆ ಆಟೋ ಓಡಿಸುವಷ್ಟು ಆದಾಯವಿದ? ವಾಹನದ ಅರ್ಧದಷ್ಟು ಆದಾಯವು ಪೆಟ್ರೋಲ್ಗೆ ಹೋಗುತ್ತದೆ. ಅದಕ್ಕೆ ಹಣ ಖರ್ಚಾಗುತ್ತದೆ. ನೀವು ಕರೆಂಟ್ ನಲ್ಲಿ ನಿಮ್ಮ ಆಟೋವನ್ನು ಓಡಿಸಬಹುದು. ನಾನು ನನ್ನ ಆಟೋವನ್ನು ಹೀಗೆ ಬದಲಾಯಿಸಬಹುದೇ? ಅದು ಸಾಧ್ಯ. ಸೂರ್ಯನ ಬೆಳಕಿನಿಂದ ಚಾಲನೆಯಲ್ಲಿರುವ ಸೋಲಾರ್ ಪ್ಯಾನೆಲ್ಗಳನ್ನು ಆಟೋದ ಮೇಲ್ಭಾಗದಲ್ಲಿ ಅಳವಡಿಸುತ್ತೇವೆ. ಅದರಲ್ಲಿ ಸಿಗುವ ಕರೆಂಟ್ನಲ್ಲಿ ಆಟೋ ಓಡಿಸಬಹುದು. ಓ, ನಿಜವಾಗ? ಜಗನ್ ಮತ್ತು ಕೃಷ್ಣ ಇಬ್ಬರೂ ಸೋಲಾರ್ ಸಂಪರ್ಕಕ್ಕಾಗಿ ಸಾಮಗ್ರಿಗಳನ್ನು ಖರೀದಿಸಿದರು. ಜಗನ್ ಸೋಲಾರ್ ಸಾಧನವನ್ನು ಆಟೋಗೆ ಅಳವಡಿಸಿದರು.
ಸೂರ್ಯನ ಶಕ್ತಿಯ ಸಹಾಯದಿಂದ ಆಟೋ ಓಡಿಸಲಾಯಿತು. ಕೃಷ್ಣ ಬಳಿ 5 ವರ್ಷ ಕೆಲಸ ಮಾಡುವ ಬ್ಯಾಟರಿ ಏತು. 5 ವರ್ಷಗಳಿಗೊಮ್ಮೆ ಬ್ಯಾಟರಿಯನ್ನು ಬದಲಾಯಿಸಿ. ರಾತ್ರಿ ಮನೆಗೆ ನಿಮ್ಮ ಆಟೋದಿಂದ ಕರೆಂಟ್ ತೆಗೆದುಕೊಳ್ಳಬಹುದು. ಆಟೋದಲ್ಲಿ ಸೋಲಾರ್ ಅಳವಡಿಸಿರುವುದರಿಂದ ಪೆಟ್ರೋಲ್ ಬೆಲೆ ಇರುವುದಿಲ್ಲ. ಕೃಷ್ಣ ಅವರ ಮನೆಯಲ್ಲೂ ವಿದ್ಯುತ್ ದೀಪ, ಫ್ಯಾನ್ ಬಳಕೆ ಸಾಧ್ಯವಾಯಿತು. ಪೆಟ್ರೋಲ್ ಖರ್ಚಿಲ್ಲದೆ ಸೋಲಾರ್ ಆಟೋದಿಂದ ಹೆಚ್ಚು ಆದಾಯ ಬಂದಿದ್ದಕ್ಕೆ ಕೃಷ್ಣನ್ ಖುಷಿಪಟ್ಟರು. ಈ ಕಥೆಯಿಂದ ನಾವು ಏನು ಕಲಿಯುತ್ತೇವೆ? ಇದರರ್ಥ ಆಧುನಿಕ ತಂತ್ರಜ್ಞಾನಗಳನ್ನು ತಿಳಿದುಕೊಳ್ಳುವುದು ಮತ್ತು ನಮ್ಮ ವ್ಯಾಪಾರ ಮತ್ತು ಮನೆ ಬಳಕೆಗಾಗಿ ಅವುಗಳನ್ನು ಅನ್ವಯಿಸುವುದು. ಮಹಿಳೆಯರು ಕೃಷಿಯಲ್ಲಿ ಗೂಳಿಗಳೊಂದಿಗೆ ಸ್ಪರ್ಧಿಸುತ್ತಾರೆ. ಆಂಧ್ರಪ್ರದೇಶದ ಪಡನಪಲ್ಲಿ ಎಂಬ ಹಳ್ಳಿಯಲ್ಲಿ ರಾಮು ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನ ಜಮೀನಿನ ಹತ್ತಿರ ಜನರು ಉಳುಮೆ ಮಾಡಲು ಎತ್ತುಗಳನ್ನು ಬಳಸುತ್ತಿದ್ದರು. ರಾಮು ತನ್ನ ಚಿಕ್ಕ ಜಮೀನನ್ನು ಉಳುಮೆ ಮಾಡಲು ಎತ್ತುಗಳನ್ನು ಖರೀದಿಸಲು ಹಣವಿಲ್ಲದೆ ಪರದಾಡುತ್ತಿದ್ದ. ಆದ್ದರಿಂದ ಅವನು ತನ್ನ 2 ವಿದ್ಯಾವಂತ ಹೆಣ್ಣುಮಕ್ಕಳನ್ನು ಎತ್ತುಗಳ ಬದಲಿಗೆ ನೇಗಿಲು ಎಳೆಯುವಂತೆ ಮಾಡಿದನು. ಅವಳು ತಮ್ಮ ತಂದೆಗೆ ಸಹಾಯ ಮಾಡುವ ಕೆಲಸವನ್ನು ಸಂತೋಷದಿಂದ ಮಾಡುತ್ತಿದ್ದರು. ಸ್ನೇಹಿತರ ಮೂಲಕ ಈ ವಿಚಾರ ತಿಳಿದ ಹಿಂದಿಯ ಹೀರೋ ನಟರೊಬ್ಬರು ಹುಡುಗಿಯರ ಶ್ರಮಕ್ಕೆ ಪ್ರತಿಫಲವಾಗಿ ಟ್ರ್ಯಾಕ್ಟರ್ ಒಂದನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಅವರು ಅದನ್ನು ಸಂತೋಷದಿಂದ ಸ್ವೀಕರಿಸಿದರು. ನಂತರ ಟ್ರ್ಯಾಕ್ಟರ್ಗಳ ಮೂಲಕ ಕೃಷಿ ನಡೆಸಿದರು. ಟ್ರ್ಯಾಕ್ಟರ್ಗಳ ಮೂಲಕ ಬೇಸಾಯ ಮಾಡಿ ಅಧಿಕ ಇಳುವರಿ ಪಡೆದರು. ಸರಿಯಾದ ಸಮಯದಲ್ಲಿ ಸಹಾಯ ಮಾಡಿದ ನಟನಿಗೆ ಧನ್ಯವಾದಗಳು, ಅವರು ಹೇಳಿದರು. ಈ ಕಥೆಯಿಂದ ನಾವು ಕಲಿಯುವುದು ಇದನ್ನೇ. ಇದರರ್ಥ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ಫ್ಲೈಯಿಂಗ್ ಮ್ಯಾಜಿಕ್ ಕಾರ್. ಒಂದು ಹಳ್ಳಿಯಲ್ಲಿ ಅರುಣ್ ಎಂಬ ಹುಡುಗನಿದ್ದನು. ಅವನ ತಾಯಿ ತನ್ನ ಬಡತನದ ನಡುವೆಯೂ ತನ್ನ ಮಗನನ್ನು ಓದುವಂತೆ ಮಾಡಿದರು. ಅರುಣ್ ಕೂಡ ಶಾಲೆಯಲ್ಲಿ ಓದಿದರು ಮತ್ತು ಅವನ ತಾಯಿಗೆ ಸಹಾಯ ಮಾಡಿದರು. ಒಂದು ದಿನ ಶಾಲೆಯಿಂದ ಮನೆಗೆ ಹೋಗುವಾಗ ಆಟಿಕೆ ವ್ಯಾಪಾರಿಯೊಬ್ಬರು ಬಂದರು. ಕೆಲವು ಹುಡುಗರು ಅವನಿಂದ ಆಟಿಕೆಗಳನ್ನು ಖರೀದಿಸಿದರು. ಇದನ್ನು ನೋಡಿದ ಅರುಣ್ ಕೂಡ ಆಟಿಕೆಗಳನ್ನು ಖರೀದಿಸಲು ಬಯಸಿದ್ದರು. ನಮ್ಮ ತಾಯಿ ನಮ್ಮನ್ನು ಓದಿಸಲು ಕಷ್ಟಪಡುತ್ತಿದ್ದಾರೆ, ನಾವು ಈ ಹಣವನ್ನು ಖರ್ಚು ಮಾಡಬಾರದು. ಹೀಗೆ ಹೇಳುತ್ತಾ ಮನೆಗೆ ಹಿಂದಿರುಗಿದ ಅರುಣ್ ದಾರಿಯಲ್ಲಿ ಆಟಿಕೆ ಕಾರನ್ನು ನೋಡಿ ಅದನ್ನು ಎತ್ತಿಕೊಂಡ. ಅವನು ಆಟಿಕೆ ಕಾರನ್ನು ತೆಗೆದುಕೊಂಡು ಆಟಿಕೆ ವ್ಯಾಪಾರಿಗೆ ಕೊಟ್ಟನು. ತುಂಬಾ ಧನ್ಯವಾದಗಳು. ಇದು ನನ್ನ ಆಟಿಕೆ. ನಿಮ್ಮ ಒಳ್ಳೆಯ ಹೃದಯಕ್ಕಾಗಿ ಇದನ್ನು ನಿಮಗಾಗಿ ಇರಿಸಿಕೊಳ್ಳಿ. ಧನ್ಯವಾದಗಳು ಸರ್. ಒಂದು ದಿನ ಬೆಳಗ್ಗೆ ಅರುಣ್ ಶಾಲೆಗೆ ತಡವಾಗಿ ಹೊರಟಿದ್ದ. ಶಾಲೆಗೆ ಹೋಗುವ ಸಮಯವಾಗಿದ್ದು ದಿನವಿಡೀ ಹೊರಗೆ ನಿಲ್ಲಬೇಕು ಎಂದು ಅರುಣ್ ಬೇಸರದಿಂದ ಹೇಳಿದಾಗ ಆಟಿಕೆ ಕಾರು ದೊಡ್ಡದಾಯಿತು. ನನ್ನ ಮೇಲೆ ಕುಳಿತುಕೊಳ್ಳಿ, ಶೀಘ್ರದಲ್ಲೇ ಶಾಲೆಗೆ ಹೋಗೋಣ. ನೀವು ಹೇಗೆ ಮಾತನಾಡುತ್ತೀರಿ? ನಾನು ಹಾರುವ ಮ್ಯಾಜಿಕ್ ಕಾರ್. ಸರಿ, ಶಾಲೆಗೆ ಹೋಗೋಣ. ಆ ಮಾಂತ್ರಿಕ ಕಾರು ಅರುಣಾಳನ್ನು ಶಾಲೆಗೆ ಬೇಗ ಕರೆತಂದಿತು. ಹೀಗೆಯೇ ಕೆಲವು ದಿನಗಳು ಕಳೆದವು. ಒಂದು ದಿನ ಆ ಹಳ್ಳಿಯಲ್ಲಿ ಒಬ್ಬ ಅಜ್ಜಿಗೆ ಹುಷಾರಿರಲಿಲ್ಲ. ನಮ್ಮ ಹಳ್ಳಿಯಲ್ಲಿ ಆಸ್ಪತ್ರೆ ಇಲ್ಲ, ನಗರಕ್ಕೆ ಹೋಗಬೇಕು. ಇದನ್ನು ನೋಡುತ್ತಿದ್ದ ಅರುಣ್ ಹತ್ತಿರ ಹೋದ. ಬಾ ಅಜ್ಜಿ, ನನ್ನ ಬಳಿ ಮಾಂತ್ರಿಕ ಹಾರುವ ಕಾರು ಇದೆ ಮತ್ತು ನಾನು ನಿಮ್ಮನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತೇನೆ. ಅರುಣಿ, ಅಮ್ಮ ಸಮಯೋಚಿತ ಸಹಾಯಕ್ಕಾಗಿ ತುಂಬಾ ಧನ್ಯವಾದಗಳು. ಆ ಮಾಂತ್ರಿಕ ಕಾರಿನ ಸಹಾಯದಿಂದ ಆ ಹಳ್ಳಿಯ ಜನರಿಗೆ ಸಹಾಯ ಮಾಡುತ್ತಿದ್ದರು. ಇದನ್ನು ಕೇಳಿದ ಗ್ರಾಮದ ಮುಖ್ಯಸ್ಥನು ಅರುಣನ ದಯೆಯಿಂದ ಅರುಣನ ಕುಟುಂಬದ ಬಡತನವನ್ನು ನಿವಾರಿಸಲು ಸಹಾಯ ಮಾಡಿದನು. ನಂತರ ಅರುಣ್ ಮತ್ತು ಅವನ ತಾಯಿ ಬಡತನವಿಲ್ಲದೆ ಸಂತೋಷದಿಂದ ಬದುಕುತ್ತಿದ್ದರು. ಈ ಕಥೆಯಿಂದ ನಾವು ಕಲಿಯುವುದು ಏನೆಂದರೆ, ನಾವು ಇತರರಿಗೆ ಸಹಾಯ ಮಾಡಲು ನಮ್ಮಿಂದಾಗುವ ಸಹಾಯವನ್ನು ಮಾಡಿದರೆ ನಮಗೆ ಸಹಾಯವಾಗುತ್ತದೆ.